ಅಲ್ಲ ಸರ್, ನಮ್ ಸಂಸ್ಕೃತಿ ಅಂದ್ರೆ ಇಡೀ ವರ್ಲ್ಡ್ ಅಲ್ಲೇ ಬೆಸ್ಟ್ ಸಂಸ್ಕೃತಿ ಅಂತಿತ್ತು. ಯಾರು ಹೇಳಿದ್ದು? ಯಾರು ಹೇಳಿದ್ದು ಬೆಸ್ಟ್ ಸಂಸ್ಕೃತಿ ಅಂತ? ಎಲ್ಲಾ ಸಂಸ್ಕೃತಿಗಳನ್ನ ಮನುಷ್ಯರ ಹುಟ್ಟಾಕಿದ್ದು. ಮನುಷ್ಯ ಪರ್ಫೆಕ್ಟ್ ಅಲ್ಲ ಅಂದ್ಮೇಲೆ ಅವ್ನ್ ಹುಟ್ಟಾಕಿರೋ ಸಂಸ್ಕೃತಿ ಹೇಗೋ ಪರ್ಫೆಕ್ಟ್ ಇರುತ್ತೆ. ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಒಳ್ಳೇದನ್ನ ಕಾಪಾಡ್ಕೋಬೇಕು, ಕೆಟ್ಟದನ್ನ ಬಿಡ್ಬೇಕು. ಹೌದು, ಇಷ್ಟೆಲ್ಲಾ ಮಾತಾಡ್ತೀಯಲ್ಲ, ನಿನ್ನ ಕೆಲಸ ಏನಕ್ಕೆ ಪರ್ಮನೆಂಟ್ ಆಗ್ತಿಲ್ಲ ಹೇಳು? ನಿನ್ನ ಕಾಸ್ಟ್ ಯಾವುದು ಅಂತ ಅವ್ರಿಗಿನ್ನೂ ಫೈನಲೈಸ್ ಮಾಡಕ್ ಆಗ್ತಿಲ್ಲ. ನಿಮ್ಮನ್ ಕೇಳಿದ್ರೆ ನೀವು ಕೃಷ್ಣ ಮತ್ತು ಜಾಂಬುವಂತನ ಮಗಳ ಮದುವೆ ಆಯ್ತು, ನಾವು ಅವ್ರ ಮಕ್ಕಳು ಅಂತೀರ. ಈಗ ಕೃಷ್ಣ ಯಾದವ ಅಥವಾ ಹಾಲು ಮತದವನು, ಜಾಂಬು ಅಂತ ಕಾಡಲ್ಲಿದ್ದ, ಅದಕ್ಕೆ ಎಸ್ಟಿ. ಜೊತೆಗೆ ನೀವು ಮಾದಿ ತಾಯಿ ಮಕ್ಕಳು ಅಂತ ಬೇರೆ ಹೇಳ್ಕೊಳ್ತೀರ. ಸೊ ನೀವು ಎಸ್ಸಿನ, ಎಸ್ಟಿನ, OBCನ ಅಂತ ಅವರು ಫೈನಲೈಸ್ ಮಾಡ್ತಿಲ್ಲ, ನಿನಗವರು ಕೆಲಸ ಕೊಡ್ತಿಲ್ಲ. ಈ ಕಾಡಿನ ಮರಗಳ ಬಗ್ಗೆ ನಿನ್ನಷ್ಟು ಗೊತ್ತಿರೋನು, ಇಲ್ಲಿನ ಪ್ರಾಣಿಗಳ ಬಗ್ಗೆ ನಿನ್ನಷ್ಟು ಗೊತ್ತಿರೋನು ಯಾರು ಇಲ್ಲ. ಇಲ್ಲಲ್ಲ, ನಾನ್ ಹಿಂದೆ 2 ಪೋಸ್ಟಿಂಗ್ ಅಲ್ಲಿ ಕೆಲಸ ಮಾಡಿದ್ದೆ. ಅಲ್ಲಿ ಕೂಡ ನಿನ್ನಷ್ಟು ತಮ್ಮ ಕಾಡಿನ ಬಗ್ಗೆ ತಿಳ್ಕೊಂಡಿರೋನು ಯಾರು ಇಲ್ಲ. ಆದ್ರೆ ನಿನ್ನ ಬುದ್ಧಿಗಿಂತ ನಾಯಿಗಳಿಗೆ ನಿನ್ನ ಜಾತಿ ಮುಖ್ಯ ಆಗಿ ಅವ್ರು ನಿನಗೆ ಕೆಲಸ ಪರ್ಮನೆಂಟ್ ಮಾಡ್ತಿಲ್ಲ. ಇದು ನೀನ್ ಹೇಳ್ತಿರೋ ಬೆಸ್ಟ್ ಸಂಸ್ಕೃತಿಯ ಪ್ರಾಡಕ್ಟ್. ಯಾವ ವ್ಯವಸ್ಥೆ ನಿನ್ನ ತುಳಿತಿದ್ಯೋ ನೀನು ಅದೇ ವ್ಯವಸ್ಥೆನ ಎತ್ತಿ ಹಿಡಿತಿದ್ಯಾ. ಅರ್ಥ ಆಗ್ತಿದ್ಯಾ? ಸರ್, ಅದೆಲ್ಲ ಅರ್ಥ ಆಗಲ್ಲ ಅವನಿಗೆ. ಸರ್, ಅವ್ನ್ ಮೊದ್ಲೆಲ್ಲ ಹಾಗಿರ್ಲಿಲ್ಲ. ಅವ್ನ್ ಹೆಂಡತಿ ಹೋದಾಗಿಂದ ಅದ್ ಯಾವ್ದಾವ್ದು ಪುಸ್ತಕ ಓದೋಕ್ ಶುರು ಮಾಡ್ದ. ಅದಾದ್ಮೇಲೆ ಹೀಗ್ ಮಾತಾಡೋಕ್ ಶುರು ಮಾಡಿದಾನೆ ಸರ್. ಸರಿಯಪ್ಪ, ನಿನಗೆ ನಾನು ನಿನ್ನದೇ ಭಾಷೆಯಲ್ಲಿ ಅರ್ಥ ಮಾಡಿಸ್ತೀನಿ. ಈಗ ನಿನಗೆ ಶಿವನ್ ಬಗ್ಗೆ ಎಲ್ಲ ಗೊತ್ತು ತಾನೆ? ಶಿವನ ಹೆಂಡತಿ ಯಾರು? ಮಾದಿತಾಯಿ ಅಲ್ಲಪ್ಪ, ಮದುವೆಯಾದ ಹೆಂಡತಿ ಪಾರ್ವತಿ. ಶಿವನ ಮಕ್ಕಳು ಯಾರು? ಷಣ್ಮುಗ ಸ್ವಾಮಿ, ಗಣೇಶ. ಸರಿನಾ? ಈಗ ಸ್ವಲ್ಪ ಯೋಚಿಸು. ಶಿವ ಮಸಣವಾಸಿ, ಆಗಷ್ಟೇ ಸುಟ್ಟಿರುವ ಹೆಣದ ಬೂದಿ ತಗೊಂಡು ಮೈಗೆ ಹಾಕೋತಾನೆ. ಸತ್ತ ಪ್ರಾಣಿ ಚರ್ಮವನ್ನ ಸುತ್ಕೋತಾನೆ. ಕೂದಲೆಲ್ಲ ಜಿಡ್ಡುಗಟ್ಟಿ ಜಟೆ ಆಗಿರುತ್ತೆ. ಅವನ ಹೆಂಡತಿ ಪಾರ್ವತಿ, ಮಹಾಸುಂದರಿ, ಹಿಮಾಲಯ ಮಹಾರಾಜನ ಮಗಳು. ಒಂದು ದಿನ ಕಷ್ಟ ನೋಡ್ದವಳಲ್ಲ. ಮೊದಲನೇ ಮಗ ಷಣ್ಮುಖ, ಅವನಿಗೆ 6 ಮುಖ. 2ನೇ ಮಗ ಗಣೇಶ, ಅವನಿಗೆ ಮುಖನೇ ಇಲ್ಲ. ಶಿವನ್ ವಾಹನ ನಂದಿ, ಪಾರ್ವತಿದು ಹುಲಿ, ಗಣೇಶಂದು ಇಲಿ, ಷಣ್ಮುಗಂದು ನವಿಲು. ಶಿವನ್ ಕುತ್ತಿಗೆ ಸುತ್ತ ಹಾವಿದೆ. ಹಾವು ಇಲಿ ತಿನ್ನತ್ತೆ, ಹಾವನ್ನ ನವಿಲ್ ತಿನ್ನತ್ತೆ, ದನವನ್ನ ಹುಲಿ ತಿನ್ನತ್ತೆ. ಆದ್ರೆ ಅವರೆಲ್ಲ ಅಷ್ಟೆಲ್ಲ ವೈರುಧ್ಯಗಳಿದ್ರು ಒಟ್ಟಿಗೆ ಸಹ ಬಾಳ್ವೆ ನಡೆಸ್ತಾರೆ. ಅದೇ ನಿಜವಾದ ಧರ್ಮ, ನಿಜವಾದ ಸಂಸ್ಕೃತಿ, ನಿಜವಾದ ಡೆಮೋಕ್ರಸಿ. ಅಲ್ಲಿ ಗಂಡಂಗೋಸ್ಕರ ಹೆಂಡತಿ ಬದಲಾಗಿಲ್ಲ, ಹೆಂಡತಿಗೋಸ್ಕರ ಗಂಡ ಬದಲಾಗಿಲ್ಲ. ಆದ್ರೆ ತಮ್ಮನ್ನ ಬೇರೆಯವ್ರ ಮೇಲೆ ಹೇರ್ಲೂ ಇಲ್ಲ. ಅವ್ರು ಹೇಗಿದಾರೋ ಹಾಗೆ ಅವ್ರನ್ನೆಲ್ಲ ಒಪ್ಕೊಂಡ್ರು. ನಗ್ತಾ ನಗ್ತಾ ಗೌರವದ ಜೊತೆಗೆ. ಜಟ, ನಾವ್ ಅವತ್ತು ಕಾರವಾರಕ್ಕೆ ಹೋಗಿ ಚಿರತೆ ಚರ್ಮ ಹಿಡ್ದಿದ್ವಲ್ದ, ಅದಾದ್ಮೇಲೆ ಸಂಕ್ರ ನಮ್ಮ ಸಾಹೇಬ್ರನ್ನ ಇಲ್ಲಿಂದ ಎತ್ತಂಗಡಿ ಮಾಡಿಸ್ಬೇಕು ಹೇಳಿ ಮಿನಿಸ್ಟರ್ ಹತ್ರ ಎಲ್ಲ ಇನ್ಫ್ಲುಯೆನ್ಸ್ ಮಾಡಿಸ್ದ. ಕಮಿಷನರ್ ಹೇಳಿದ್ರು ನಿಮ್ಮನ್ನ ಪ್ರಮೋಟ್ ಮಾಡ್ತೀವಿ ಅಂತ. ಆದ್ರೆ ನಮ್ಮ ಸಾಹೇಬ್ರು ಹೇಳಿದ್ರು ಮೊದಲು ನಿನ್ನನ್ನ ಪರ್ಮನೆಂಟ್ ಮಾಡಿ ಅಂತ. ಒಂದೇ ರಿಕ್ವೆಸ್ಟ್ ಓಕೆ ಮಾಡಕ್ಕಾಗತ್ತೆ ಅಂತ ಹೇಳಿದ್ರು. ಯಾವ್ದಾದ್ರು ಒಂದು ನಿಮ್ಮನ್ನ ಪ್ರಮೋಟ್ ಮಾಡಬಹುದು, ಇಲ್ಲ ಇವನನ್ನ ಪರ್ಮನೆಂಟ್ ಮಾಡಬಹುದು. ಅದಕ್ಕೆ ನಮ್ಮ ಸಾಹೇಬ್ರು ಹೇಳಿದ್ರು ಇವನನ್ನೇ ಪರ್ಮನೆಂಟ್ ಮಾಡಿ ಅಂತ. ಸಾಹೇಬ್ರನ್ನ ಪ್ರಮೋಟ್ ಮಾಡಿದಿದ್ರೆ ಅವ್ರು ಇಲ್ಲೇ ಕಾರವಾರದಲ್ಲೇ ಇರ್ತಿದ್ರು. ಅವ್ರನ್ನ ಯಾರು ಟ್ರಾನ್ಸ್ಫರ್ ಮಾಡಕ್ ಆಯ್ತಿರ್ಲಿಲ್ಲ. ಆಗ್ಲೂ ಈ ಕಾಡು ಅವ್ರ ಅಂಡರಲ್ಲೇ ಇರ್ತಿತ್ತು. ಆದ್ರೆ ಅವರು ನಿನ್ನನ್ನೇ ಪರ್ಮನೆಂಟ್ ಮಾಡೋಕಂದ್ರು. ಈಗ ನಿನ್ನ ಕೆಲಸ ಪರ್ಮನೆಂಟ್ ಆಗ್ಲಿಲ್ಲ ಅಂದ್ರೆ ಇನ್ ಯಾವತ್ತೂ ನಿನ್ ಕೆಲಸ ಪರ್ಮನೆಂಟ್ ಆಯ್ತಿರ್ಲಿಲ್ಲ. ಹಾಗಾಗಿ ರಿಸ್ಕ್ ತಗೊಂಡ್ರು. ನೀನ್ ನೋಡಿದ್ರೆ ಅವ್ರ ಹೆಸರು ಹಾಳಾಗೋಂಗೆಲ್ಲ ನಡ್ಕತಿ ಮಾರೆ. ಇದು ಲೈಕ್ ಆಗ್ತಾ? ಬರೀ ರಿಜಿಸ್ಟರ್ ಮಾರ್ಕ್ ಮಾಡ್ತಿರೋದು ಅಷ್ಟೇ ಅಲ್ಲಪ್ಪ. ಮೂರ್ತಿ ಏನಾದ್ರೂ ಕಳವಾದ್ರೆ ಸರಿ ಹೊರಡಪ್ಪ. ಸರ್, ನೀವೆಂತ ಹಿಂಗ್ ಮಾಡಿದ್ರಿ? ಪ್ರಮೋಷನ್ ವಿಷಯ ಹೇಳಿದೆ ಸರ್. ಓ, ಏನ್ ಮಾಡೋದಪ್ಪ. ನಾನ್ ಅಂಬೇಡ್ಕರೇ ದೇವ್ರು, ಕಾನ್ಸ್ಟಿಟ್ಯೂಷನ್ನೇ ಧರ್ಮಗ್ರಂಥ ಅಂತ ನಂಬಿರೋದು. ನನ್ನ ಸಂಸ್ಕೃತಿ ಪ್ರತಿಯೊಬ್ಬರಿಗೂ ಗೌರವದಿಂದ ಬದುಕುವ ಅವಕಾಶ ಸಿಗಬೇಕು ಅಂತ ಹೇಳುತ್ತೆ. ಪ್ರತಿಯೊಬ್ಬರಿಗೂ.
ಈಗ